ಕಸ್ತೂರಿ ಅರಿಶಿಣಕ್ಕೆ ಚಿಟಿಕೆಯಷ್ಟು ಈ ಮ್ಯಾಜಿಕಲ್ ಪುಡಿ ಅಪ್ಲೈ ಮಾಡಿ ಇನ್ಸ್ಟಂಟ್ ನಿಮ್ಮ ಫೇಸಲ್ಲಿ ನೀವೇ ಆಶ್ಚರ್ಯ ಪಡುವ ರಿಸಲ್ಟ್. ಪಿಗ್ಮೆಂಟೇಷನು, ಅನ್ಇವನ್ ಸ್ಕಿನ್ ಟೋನು, ಫೇಶಿಯಲ್ ಹೇರ್ಸು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ನಾವು ಕಪ್ಪಗಿದ್ದೀವಿ, ಡಾರ್ಕ್ ಸ್ಕಿನ್ನು ಅನ್ನೋರಿಗೆ ರಾಮಬಾಣ ಇವತ್ತಿನ ವಿಡಿಯೋ. ಕೇವಲ ಚಿಟಿಕೆಯಷ್ಟು ಈ ಮ್ಯಾಜಿಕಲ್ ಪುಡಿನ ನೀವು ಕಸ್ತೂರಿ ಅರಿಶಿಣಕ್ಕೆ ಬೆರೆಸಿದ್ರೆ ಸಾಕು, ಇಂಥ ಅದ್ಭುತವಾದ ಮೈಂಡ್ ಬ್ಲೋಯಿಂಗ್ ರೆಮಿಡಿ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿತ್ ಲೈವ್ ಪ್ರೂಫ್. ಕಪ್ಪಗಿದ್ದೀವಿ ಅನ್ನೋರಿಗೆ ಮ್ಯಾಜಿಕ್ ಮಾಡುತ್ತೆ ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕಸ್ತೂರಿ ಅರಿಶಿಣಕ್ಕೆ ಚಿಟಿಕೆಯಷ್ಟು ಈ ಮ್ಯಾಜಿಕಲ್ ಪುಡಿ ಹಾಕಿ 40 ವರ್ಷ ಆಗಿರೋರು 20 ವರ್ಷದ ಥರ ಸ್ಕಿನ್ ಆಗುತ್ತೆ ಅವ್ರಿಗೆ. ಇಮ್ಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ರಿಸಲ್ಟ್ ಬೇಕು ಅಂದಾಗ. ಮತ್ತು ಅನ್ವಾಂಟೆಡ್ ಹೇರ್ಸ್ ಅಂತ ಹೇಳ್ತಾರಲ್ವ ಫೇಸಲ್ಲಿ, ಅದು ಸುಮಾರು ಜನ ಲೇಡೀಸ್ಗೆ ಕಾಮನ್ ಪ್ರಾಬ್ಲಮ್. ಬುಡದಿಂದ ಕೂದಲು ತೆಗೆಯುತ್ತೆ, ಫೇಶಿಯಲ್ ಹೇರ್ಸ್, ಡಾರ್ಕ್ ಸರ್ಕಲ್ಸ್, ಇದೆಲ್ಲ ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಸ್ಕಿನ್ ಗ್ಲೋಯಿಂಗು, ವೈಟ್ನಿಂಗು, ಬ್ರೈಟ್ನಿಂಗು ಅಂಥ ಮ್ಯಾಜಿಕಲ್ ಪುಡಿ ಇದು. ಚಿಟಿಕೆಯಷ್ಟು ಕಸ್ತೂರಿ ಅರಿಶಿಣಕ್ಕೆ ಆ ಮ್ಯಾಜಿಕಲ್ ಪುಡಿ ಬೆರೆಸಿ ಇಮ್ಮಿಡಿಯೇಟ್ ರಿಸಲ್ಟ್ ನಿಮಗೆ ಆಶ್ಚರ್ಯ ಪಡ್ತೀರಾ. ಹೇಮಾ ಅಷ್ಟು ಪವರ್ಫುಲ್ ಆಗಿ ಪುಡಿ ಅಂತ. ಎಸ್, ಅಷ್ಟು ಪವರ್ಫುಲ್ ಈ ಪುಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ರೆಮಿಡಿದು ಅಂತ. ಸೊ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಪ್ಯಾಕ್ನ ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನಕ್ಕೆ ಕಸ್ತೂರಿ ಅರಿಶಿಣ ಆಗಿಬರುತ್ತೆ, ಬಟ್ 100ರಲ್ಲಿ ಏನನ್ಬೋದು, ಒಂದು 5% ಜನಕ್ಕೆ ಆಗಿಬರಲ್ಲ. ಅಂಥವ್ರು ಈ ರೆಮಿಡಿ ಮಾಡಬೇಡಿ. ಇದಕ್ಕೆ ನೋ ಆಲ್ಟರ್ನೇಟಿವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫಸ್ಟು ನಿಮ್ಮ ಫೇಸ್ನ ಹಸಿ ಹಾಲು, ಕಡಲೆ ಹಿಟ್ಟು ಅಥವಾ ನಮ್ಮ ಮುಲ್ಲತಿ ಸೋಪಲ್ಲಿ ವಾಶ್ ಮಾಡಿರಬೇಕು. ನೆಕ್ಸ್ಟ್ ಇದನ್ನು ಹಾಕೋ ರೀತಿಯೂ ಇದೆ. ಫಸ್ಟು ಫ್ರೆಂಡ್ಸ್, ಇಲ್ಲಿ ನಾನು ಕಡಲೆಬೇಳೆಯನ್ನು ತೊಳೆದು ಒಣಗಾಕಿ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ. ಅಂಗಡಿದಾದರೆ ಒಂದು ಸಲ ಜರಡಿ ಹಿಡ್ಕೊಳ್ಳಿ. ಓಕೆ, ಫೈನ್ ಶ್ರೀಗಂಧ ಥರ ಇರುತ್ತೆ ಪೌಡ್ರು. ಇದು ಕಡಲೆ ಹಿಟ್ಟಿನ ಪುಡಿ, ಆಯಿತಾ? ಮೆಷರ್ಮೆಂಟು ಅಳತೆ ಪರ್ಫೆಕ್ಟಾಗಿ ಒಂದು ಸಲ ನೋಡ್ಕೊಂಬಿಡಿ ವೀಡಿಯೋಲಿ. ಎಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನೋ ಅದರಲ್ಲಿ 1/4 ಭಾಗಕ್ಕಿಂತ ಕಮ್ಮಿ ಕಸ್ತೂರಿ ಅರಿಶಿಣ. ಇವಾಗ ಸುಮಾರು ಜನ ನಾನು ಕಸ್ತೂರಿ ಅರಿಶಿಣ ಅಂದರೆ ಯಾವ ಬ್ರ್ಯಾಂಡ್ ಅಂತ ಕೇಳ್ತಿಲ್ಲ. ನೋಡಿ, ನಿರ್ಮಲ್ ಬ್ರ್ಯಾಂಡು. ಸುಮಾರು ನಾನು 2 ವರ್ಷದಿಂದ ಇದನ್ನೇ ಯೂಸ್ ಮಾಡೋದು. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗೂ ನಾನು ಹೇಳೋದು ಇದನ್ನೇ ಯೂಸ್ ಮಾಡಿ ಅಂತ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲಬಲ್ ಇದೆ. 160 ರೂಪಾಯಿ 400 ಗ್ರಾಮ್ಗೆ. ನಿಮಗೆ 100 ಗ್ರಾಮ್ದು 4 ಪ್ಯಾಕೆಟ್ ಸಿಗುತ್ತೆ, ಆಯಿತಾ? ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ವಿಟಮಿನ್ ಎ, ಗುಡ್ ಬ್ಯಾಕ್ಟೀರಿಯಾ, ಯಥೇಚ್ಛವಾಗಿರೋದು, ಸ್ಕಿನ್ ಗ್ಲೋಯಿಂಗ್ ಇಮಿಡಿಯೇಟಾಗಿ ಅಂತ ಅಂದ ಇವತ್ತಿನ ರೆಮಿಡಿ ಇದು ಅಲ್ವಾ? ಸೊ ಫ್ರಿಜ್ಜಲ್ಲಿಟ್ಟಿರೋ ಹಸುವಿನ ಹಾಲು, ಆಯಿತಾ? ನೀವು ನಂದಿನಿದು ಹಾಲು ತೊಗೊಳಂಗಿದ್ರೆ ಬ್ಲೂ ಕಲರ್ ಹಾಲು ತೊಗೊಳ್ಳಿ. ಕಾಯಿಸಿರಬಾರ್ದು ಹಾಲು. 1 ಚಮಚದಷ್ಟು ನಿಮಗೆ ಅಂತ ಎತ್ತಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಹೊರಗಡೆ ಇಡಬೇಡಿ, ಸ್ಮೆಲ್ ಬರುತ್ತೆ. ರೆಮಿಡಿ ಮಾಡಬೇಕಾದ್ರೆ ಫ್ರಿಜ್ಜಿಂದ ಆಚೆ ಇಡಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 to 3 ಸೆಕೆಂಡ್ಸ್ ಚೆನ್ನಾಗಿ. ಯಾಕೆಂದರೆ ನನಗೆ ಫೈನ್ ಶ್ರೀಗಂಧದ ಪೇಸ್ಟ್ ಬೇಕು. ನೀವು ಅಂಗಡಿ ಹಿಟ್ಟು ತೊಗೊಂಬರಂಗಿದ್ರೆ ಕಡಲೆ ಹಿಟ್ಟು ದಯವಿಟ್ಟು ಒಂದು ಸಲ ಜರಡಿ ಆಡಿ, ಆಯಿತಾ? ನೆಕ್ಸ್ಟು ಅದಕ್ಕೆ ನಾನು ಇಲ್ಲಿ ಒಂದು 1/4 ಚಮಚದಷ್ಟು ನಾನಿಲ್ಲಿ ಡಾಬರ್ ಅವರ ಜೇನುತುಪ್ಪ, ನಾನು ಅದನ್ನೇ ಯೂಸ್ ಮಾಡೋದು. ಯಾವುದು ಪ್ರಮೋಷನ್ ಅಲ್ಲ. ನಿಮ್ಗೆ ಯಾವ್ದು ಕಂಫರ್ಟಬಲ್, ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತಿದ್ದೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಅವತ್ತಿಂದನೂ ಸುಮಾರು ವರ್ಷದಿಂದ ಡಾಬರೇ ಯೂಸ್ ಮಾಡೋದು ಜೇನುತುಪ್ಪನ. ಇವಾಗ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ನೋಡಿ, ಇದು ಪ್ಯಾಕ್ ಸ್ಕ್ರಬ್ಬಾಗಿ ಕೆಲಸ ಮಾಡುತ್ತೆ. ಹೆಂಗೆ ಪ್ಯಾಕು ಸ್ಕ್ರಬ್ಬಾಗಿ ಮಾಡುತ್ತೆ ಅಂದರೆ ಅದೇ ಈ ವಿಡಿಯೋವಿನ ಸ್ಪೆಷಾಲಿಟಿ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ನೋಡಿ, ಒಂದು ತೆಳ್ಳಗಿರೋ ಲೇಯರ್ ಅಪ್ಲೈ ಮಾಡಬೇಕು. ಓಕೆ, ಒಂದು ತೆಳ್ಳಗಿರೋ ಲೇಯರ್ನ ಅಪ್ಲೈ ಮಾಡ್ಕೊತೀನಿ. ಹೇಳ್ತೀನಿ ಯಾಕೆ ಅಂತ. ನಾನೇನಂದೆ, ಫೇಶಿಯಲ್ ಹೇರ್ಸ್ ರಿಮೂವ್ ಅಂದೆ ಅಲ್ವಾ? ಪ್ಯಾಚ್ ಟೆಸ್ಟ್ ಮಾಡಿದೆ. ಇದನ್ನು ಮಾಡಿದಾಗ ನಿಮಗೆ ಉರಿನುವೆ ಆಗುತ್ತೆ, ಆಯಿತಾ? ಅದನ್ನು ನೋಡ್ಕೊಂಬಿಡಿ. ತಿನ್ ಲೇಯರ್ ಹಾಕಿದ್ದೀನಿ ನೋಡಿ, ಎಲ್ಲ ಕಡೆ ತಿನ್ ಲೇಯರ್ ಹಾಕಿದ್ದೀನಿ. ಹಾಕಿದ್ದ ಈಗ ನೋಡಿ, ಮಸಾಜ್ ಮಾಡಬೇಕು. ಜೆಂಟಲಾಗಿರಬೇಕು, ತಿನ್ನಾಗಿರಬೇಕು, ತಿಕ್ಕಾಗಿರಬಾರ್ದು ಪ್ಯಾಕ್. ಆಮೇಲೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಆಯಿತಾ? ಓಪನ್ ಪೋರ್ಸ್ ಇದೆ ನೋಡಿ, ಈ ಥರ ನಿಖರವಾದ ಅಳತೆ. ಕಸ್ತೂರಿ ಅರಿಶಿಣ ಜಾಸ್ತಿ ಆದರೆ ಮುಖ ಎಲ್ಲೋ ಆಗುತ್ತೆ. ಓಕೆ, ಒಂದು 2 ನಿಮಿಷ ಮಸಾಜ್ ಮಾಡಿ ಈಗ ನಾನು ತಿಕ್ಕಾಗಿ
ಪ್ಯಾಕ್ ಹಾಕೋತೀನಿ. 2ರಿಂದ 3 ನಿಮಿಷ ಮಸಾಜ್ ಮಾಡಿ. ನಾನು ಹೇಳಿದ ಬ್ರ್ಯಾಂಡೇ ತೊಗೊಳ್ಳಿ, ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ಸ್ಟ್ರೈನ್ ಆಗುತ್ತೆ. ಮನೇಲಿರೋ ಅಡುಗೆ ಮನೇಲಿರೋ ಇದು ತೊಗೋತೀನಿ ಅಂದರೆ ಯೆಲ್ಲೋ ಕಲರು, ನಿಮ್ಮ ಮುಖ ಆಲೂಗಡ್ಡೆ ಪಲ್ಯ ಯೆಲ್ಲೋ ಕಲರ್ ಆಗುತ್ತಲ್ಲ, ಆ ಥರ ಯೆಲ್ಲೋ ಕಲರ್ ಆಗುತ್ತೆ ಫೇಸು. ಆಯಿತಾ? ಸೊ ಹಣೆಗೆ ಹಾಕ್ತಾಯಿಲ್ಲ ನಾನು. ಒಂದು 6 to 8 ಮಿನಿಟ್ಸ್ ಆಗಲಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಡ್ರೈ ಆಗುತ್ತೆ. ಯಾವುದೇ ಕಾರಣಕ್ಕೂ ಡ್ರೈ ಮಾಡಬಾರ್ದು ಇದು ಪ್ಯಾಕ್. ಓಕೆ, 6 to 8 ಮಿನಿಟ್ಸ್ ಇರೋಣ. ಯಾವುದೇ ಕಾರಣಕ್ಕೂ ಪ್ಯಾಕು ಡ್ರೈ ಆಗಬಾರ್ದು. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಆಯಿತಾ? ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ, ಫೇಸ್ ವಾಶ್ ಮಾಡಿದ್ಮೇಲೆ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಒಂದೇ ಅಪ್ಲಿಕೇಶನಲ್ಲಿ ಇದು ಜಾದು ಆಗುತ್ತೆ. ಸೊ ನಾವು ಹೇಳಿದ ಬ್ರ್ಯಾಂಡ್ ತೊಗೊಳ್ಳಿ. ಇದು ಯಾವುದೋ ಪ್ರಮೋಷನ್ ಅಲ್ಲ, ನನಗೆ ಅವ್ರು ನಿರ್ಮಲ್ ಯಾರು ಅಂತಲೇ ಗೊತ್ತಿಲ್ಲ. ಕೇರಳ ಪ್ರಾಡಕ್ಟ್ ಅದು. ನಾನು ಅಮೆಝಾನಲ್ಲೇ ತೊಗೊಂಡಿರೋದು. ಓಕೆನಾ? ಸೊ ನೋಡಿ, ಓಕೆ, ಈವನ್ ಆಫ್ಟರ್ 40-45 ನಿಮ್ಮ ಸ್ಕಿನ್ನ ನೀವು ಮೇಂಟೈನ್ ಮಾಡ್ಬೋದು. ಯಾಕಂದರೆ ಆ ಟೈಮಲ್ಲಿ ಕೊಲಾಜನ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಇವತ್ತು ನಾಳೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ. ಓಕೆ, ಮಿಸ್ ಮಾಡಬೇಡಿ. ನೋಡಿ, ಸುಮಾರಷ್ಟು ಲೇಡೀಸ್ಗೆ ಅದು ಯೂಸ್ಫುಲ್ ಆಗುತ್ತೆ. ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ತರ್ತೀನಿ ಅಂತ ಹೇಳ್ತಾ ಜಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಹೋಗಿ ನನ್ನ ಮುಖ ನೋಡಿ. ಈಗ ನೋಡಿ, ಯಾವುದೇ ಒಂದು ರೆಮಿಡಿ ನಿಮ್ಗೆ ಇನ್ಸ್ಟೆಂಟಾಗಿ ಅದು ಗ್ಲೋ ಆಗುತ್ತೆ ಅಂತ ನಾನು ಹೇಳಿದಾಗ ಎಸ್, ಇನ್ಸ್ಟೆಂಟ್ ಅದು. ಆಯಿತಾ? ಇದರಲ್ಲಿ ಸುಳ್ಳು ಹೇಳಿ ನಾನು ಸಾಧಿಸೋದೇನೂ ಇಲ್ಲ. ಆಯಿತಾ? ಯಾಕೆಂದರೆ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ, ಕೈಗೆ ಅಪ್ಲೈ ಮಾಡ್ತಿಲ್ಲ. ಮುಖಕ್ಕೆ ಅಪ್ಲೈ ಮಾಡಿ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಿಲ್ಲ. ಹತ್ರ ಬಂದು ನನ್ನ ಫೇಸ್ನ ನಿಮ್ಮ ಜೊತೆ ರಿಫ್ಲೆಕ್ಟ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಕೈಗೆ ಅಪ್ಲೈ ಮಾಡಿದ್ರೆ ಅದೇ ಬೇರೆ ಥರ, ಮುಖಕ್ಕೆ ಅಪ್ಲೈ ಮಾಡಿದ್ರೆ ದಟ್ ಗಿವ್ಸ್ 100% ರಿಸಲ್ಟ್. ನೋಡಿ ಯಾವ ರೀತಿ ಇದೆ ಗ್ಲೋ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಫಸ್ಟು ಕಸ್ತೂರಿ ಅರಿಶಿನ ಯಾರ್ಯಾರು ತೊಗೊಂಡಿಲ್ಲ ಫಸ್ಟು ತೊಗೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ತೆಗೆದು ಇಟ್ಕೊಳ್ಳಿ. 2 ವರ್ಷ 3 ವರ್ಷ ಆದರೂ ಕೆಡಲ್ಲ. 160 ರುಪೀಸ್ 4 ಪ್ಯಾಕೆಟ್ ಇರುತ್ತೆ. 400 ಗ್ರಾಮ್, 100 ಗ್ರಾಮ್ ಅಂತ 4 ಪ್ಯಾಕೆಟ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ. ನಿಮ್ಮ ಕಲರು ಯಾವ ಬೇರೆ ರೇಂಜ್ ಹೊಡೋಗುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ಮುಲತಿ ಕಸ್ತೂರಿ ಅರಿಶಿನ ನನ್ನ ಸ್ಕಿನ್ ಲೆವೆಲ್ಲೇ ಚೇಂಜ್ ಮಾಡಿಬಿಟ್ಟಿದೆ. ಹೇಗೆ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ನಮಗದು ಸೂಟ್ ಆಗಬೇಕು. ಓಕೆ, ಇಷ್ಟು ಚಿಕ್ಕ 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 ವಿಷಯಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆಯಲ್ಲ, ವಾಟ್ಸಪ್ಪು, ನಮ್ಮ ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟಾಗಿ ಯಾರೋ ಒಬ್ಬರು ಲಾವಂಚದಿಂದ ಯೂಸಸ್ ತೋರಿಸಿ ಅಂದರೆ ಡೆಫಿನೆಟಾಗಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಫ್ರೆಂಡ್ಸ್. ಲಾವಂಚದ ನೀರು ಕುಡಿಯೋದಾಗಿರ್ಬೋದು, ಮೈ ಬ್ರಷ್ ತಿಕ್ಕೋದಾಗಿರ್ಬೋದು, ಡೆಫಿನೆಟಾಗಿ ಅದ್ರ ವೀಡಿಯೋನೂ ಇದೆ. ನೆಕ್ಸ್ಟ್ ವೀಡಿಯೋನು ತರ್ತೀನಿ ಅದ್ರ ಬಗ್ಗೆ. ಓಕೆ, ಜಾಸ್ತಿ ಕಮೆಂಟ್ಸ್ ಇದ್ದರೆ ಡೆಫಿನೆಟಾಗಿ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಯಾರೋ ಫೇಶಿಯಲ್ ಹೇರ್ಸ್ ಕೇಳ್ತಿದ್ರು, ಇದನ್ನು ಮಾಡ್ಕೊಳ್ಳಿ ವಿತ್ ಪ್ಯಾಚ್ ಟೆಸ್ಟು. ಆಮೇಲೆ ಒಂದೇ ಸಲಕ್ಕೆ ಹೋಗ್ಬಿಡುತ್ತಾ ಕೂದಲು ಅಂದರೆ, ನಿಮ್ಗೆ ಒಂದೇ ಸಲ ಬಂದಿದ್ರೆ ಡೆಫಿನೆಟಾಗಿ ಒಂದೇ ಸಲ ಹೋಗ್ಬಿಡುತ್ತೆ. ಕ್ರಮೇಣ ತಾನೇ ಬಂದಿರೋದು ಫೇಶಿಯಲ್ ಹೇರ್ಸ್ ನಿಮಗೆ, ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ. ಸೊ ಇದು ಕ್ರಮೇಣ ಹೋಗುತ್ತೆ. ಬಟ್ ವೆಯ್ಟ್ ಆ್ಯಂಡ್ ಇದು ತಾಳ್ಮೆಯಿಂದ ಕಾದರೆ ಡೆಫಿನೆಟಾಗಿ ರಿಸಲ್ಟ್ ಇದೆ. ಅದಕ್ಕೆ ನಾನೇ ಉದಾಹರಣೆ. ನೋಡಿ ಗ್ಲೋ
ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದ್ರು ಫಸ್ಟ್ ಟೈಮ್ ಹಿಮನಾಗರ ಚಾನಲ್ನ ವಿಸಿಟ್ ಮಾಡಿ 3 ಡಾಟ್ಸಲ್ಲಿ ಖುಷಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕಂಟೆಂಟ್ ಇಷ್ಟ ಆದಲ್ಲಿ, ನನ್ನ ಚಾನಲ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬ್ ₹1 ಕತ್ರಿ ಬಿಡೋಲ್ಲ. ಹಂಗಂತ ಯೂಟ್ಯೂಬ್ ನಮಗೂ ಏನು ರಾಶಿ ದುಡ್ಡು ಕೊಡೋಲ್ಲ, ಏನೋ ಪಾಯಿಂಟ್ಸ್ ಕೊಡುತ್ತೆ. ವಿ ಕಾಂಟ್ ಎನ್ಕ್ಯಾಶ್ ದ ಪಾಯಿಂಟ್ಸ್, ಆಯಿತಾ? ಏನೋ ಪರವಾಗಿಲ್ಲಪ್ಪ ಈ ಚಾನಲು ಅಂತ ಇದೆ, ಆಯಿತಾ? ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.